ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಫಸ್ಟು ಕಾರ್ ಡ್ರೈವಿಂಗ್ ಬಗ್ಗೆ ಎಲ್ಲ ಮಾಡಿದ್ವಿ. ಅದರ ಕೆಳಗಡೆ ಎಲ್ಲ ಕೂಡ ಲಾರಿ ಮತ್ತು ಬಸ್ಸನ್ನ ಹೆಂಗೆ ಓಡಿಸೋದು ಮತ್ತು ಜಡ್ಜ್ಮೆಂಟು ಹೆಂಗೆ ತಗೋಬೇಕು ಅಂತ ಕೆಲವರೆಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ರು. ಅವ್ರಿಗೆಲ್ಲ ಒಂದು ಈ ವಿಡಿಯೋದಲ್ಲಿ ಎಲ್ಲ ತಿಳಿಸೋದಕ್ಕೆ ಪ್ರಯತ್ನ ಅನ್ನೋದನ್ನು ಮಾಡ್ತೀವಿ. ಆ ಕಾರ್ ಡ್ರೈವಿಂಗು ವಿಡಿಯೋಗಳೆಲ್ಲ ಮಾಡಿದ್ವಲ್ಲ, ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ. ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಈಗ ನಾವು ಫಸ್ಟು ಇಲ್ಲಿ ನಾವು ಇದು ಕ್ಯಾಂಟ್ರು ಅಂದರೆ ಇದು ಲಾರಿ ಟೈಪ್ ಇದು. ಇದರಲ್ಲಿ ನಾವು ಡ್ರೈವಿಂಗ್ನ ಮತ್ತು ಜಡ್ಜ್ಮೆಂಟ್ನ ಮತ್ತು ಕ್ಲಚ್ಚು ಮತ್ತು ಗೇರ್ ಹಾಕಿ ಹೆಂಗೆ ಬಿಡೋದು ಮತ್ತು ಗೇರನ್ನು ಶಿಫ್ಟ್ ಮಾಡಿಕೊಂಡು ಹೋಗೋದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾವು ಜಡ್ಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಾವು ಆಲ್ಮೋಸ್ಟ್ ನಮಗೆ ರೈಟ್ ಸೈಡ್ ಜಡ್ಜ್ಮೆಂಟು ಗೊತ್ತಾಗ್ಬಿಡುತ್ತೆ, ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಗೊತ್ತಾಗಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಈ ನೀರನ್ನು ಹಾಕ್ಬಿಟ್ಟು ಲೈನ್ ಹಿಡಿತೀನಿ. ಅದನ್ನು ನಾವು ಗಾಡಿ ಒಳಗಡೆ ತಿಳ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಗಾಡಿ ಒಳಗಡೆ ಹೋಗಿ ತಿಳ್ಕೊಂಡ್ರೆ ರೋಡ್ ಎಷ್ಟಿದೆಯೋ ಅಷ್ಟು ನಮ್ಮದೇ ಅನ್ನೋ ಥರ ಕಾಣಿಸುತ್ತೆ. ಅದರಿಂದಾಗಿ ನಾನು ಒಂದು ಸರಿ ತೋರಿಸ್ತೀನಿ. ಮತ್ತು ಈ ಹೈವೇಗಳಲ್ಲಾದರೆ ಲೈನ್ ಅನ್ನೋದು ಇರುತ್ತೆ. ಆಲ್ಮೋಸ್ಟ್ ನಮ್ಗೆ ರೈಟ್ ಸೈಡ್ ಗೊತ್ತಾಗುತ್ತೆ, ಲೆಫ್ಟ್ ಸೈಡಿಂದ ನಮಗೆ ತೊಂದರೆ ಬರೋದು. ನಾನು ಸ್ಟೇರಿಂಗಲ್ಲೂ ಸಹ ಜಡ್ಜ್ಮೆಂಟ್ ಹೆಂಗೆ ತಗೋಬೇಕು ಅದನ್ನು ತೋರಿಸ್ತೀನಿ. ಹಳೆ ಲಾರಿಗಳಲ್ಲಾದರೆ ಸೆಂಟ್ರಲ್ ಗ್ಲಾಸು ಅರ್ಧ ಗ್ಲಾಸು, ಈ ಕಡೆ ಗ್ಲಾಸು ಅರ್ಧ ಮಾಡಿರ್ತಾರೆ. ಅಲ್ಲಿ ಈಗ ಬರ್ತಾ ಇರೋದಕ್ಕೆಲ್ಲ ಆ ಥರ ಇರೋದಿಲ್ಲ. ಮತ್ತು ಈ ಥರ ಕ್ಯಾಂಟರ್ ಗಾಡಿಗಳಲ್ಲಿ ಆ ಥರ ಇರೋದಿಲ್ಲ. ಎಲ್ಲ ಈಗ ಬರ್ತಾ ಇರೋ ಗಾಡಿಗಳಿಗೆಲ್ಲ ತಿರುಗಿಬಿಟ್ಟಿದ್ದಾರೆ. ಫಸ್ಟ್ ಈಗ ಜಡ್ಜ್ಮೆಂಟು ನೋಡೋಣ ಬನ್ನಿ. ನೀವು ಏನು ನೋಡ್ತಾ ಇದ್ದೀರೋ, ನೀರು ಹಾಕ್ತಾ ಇದ್ದೀನಲ್ಲ, ಇದು ರೈಟ್ ಸೈಡ್ ಟೈರು ಬರೋದು. ಇದನ್ನು ನೀವು ಈ ರೀತಿಯೂ ಹಾಕಿ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲಾಂದರೆ ಲೈನ್ ಎಳ್ದು ಆದರೂ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಾಂದರೆ ಯಾರು ಓಡಾಡ್ದಿರೋ ಹತ್ರ, ಅಂದರೆ ಯಾರು ಓಡಾಡೋದೇ ಇಲ್ವಲ್ಲ ಅಂತ ಹತ್ರ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿರಿ, ನಾವು ಅಲ್ಲಿ ನೀರು ಹಾಕಿ ಬಂದಿದ್ವಲ್ಲ, ಅಲ್ಲಿಗಿದೆ ಚಕ್ರ. ಅಂದರೆ ನಾವೀಗ ಗಾಡಿ ಮೂವ್ ಮಾಡಿದ್ರೆ ಚಕ್ರ ಅಲ್ಲಿಂದ ಪಾಸ್ ಆಗುತ್ತೆ. ಅಂದರೆ ನಾವು ಇಲ್ಲಿ ಸ್ಟೇರಿಂಗಲ್ಲಿ ಜಡ್ಜ್ಮೆಂಟ್ ತೊಗೋಬೇಕು ಅಂದರೆ ಈ ಸ್ಟೇರಿಂಗ್ ಎಷ್ಟಿದೆಯೋ ಅಷ್ಟನ್ನು ಜಡ್ಜ್ಮೆಂಟ್ ತೊಗೋಬೋದು. 1-2 ಇಂಚು ಈ ಕಡೆ ಇಟ್ಕೊಂಡು ಇಲ್ಲಿಗೆ ಬರುತ್ತೆ ನೋಡಿರಿ. ಇಷ್ಟನ್ನು ಜಡ್ಜ್ಮೆಂಟಾಗಿ ಇಟ್ಕೊಂಡ್ರೆ ಸೇಫಾಗಿ ಗಾಡಿ ಅನ್ನೋದು ಮುಂದಕ್ಕೆ ಹೋಗುತ್ತೆ. ಅಂದರೆ ನಾವು ಸ್ಟೇರಿಂಗ್ನೂ ಸಹ ಜಡ್ಜ್ಮೆಂಟಾಗಿ ಇಟ್ಕೋಬೋದು. 1-2 ಇಂಚು ಈ ಕಡೆ ಇಟ್ಕೊಂಡು, 1-2 ಇಂಚು ಅಂದರೆ ಇಷ್ಟು ಇಟ್ಕೊಂಡು ಇಲ್ಲಿ ಬೇಕಾದರೆ ನಾವು ಸೇಫ್ ಜಡ್ಜ್ಮೆಂಟ್ನ ನೋಡ್ಕೋಬೋದು. ಅದೇ ಲಾರಿಗಳಲ್ಲಾದರೆ ಇಲ್ಲಿ ಸೆಂಟ್ರಲ್ಲಿ ಅರ್ಧ ಗ್ಲಾಸ್ ಆ ಕಡೆ ಅರ್ಧ ಗ್ಲಾಸ್ ಈ ಕಡೆ ಮಾಡಿರೋರು. ಆದರೆ ಈಗ ಬರೋ ಬಸ್ಸುಗಳಲ್ಲಿ ಮತ್ತು ಕ್ಯಾಂಟ್ರುಗಳಲ್ಲಿ, ಈಗ ಬರ್ತಾ ಇರೋ ಗಾಡಿಗಳಲ್ಲಿ, ಕಾರುಗಳಲ್ಲಿ ಈ ರೀತಿ ಇರೋದಿಲ್ಲ. ಪ್ರತಿಯೊಂದು ಗಾಡಿಗೂ ಅವ್ರದ್ದೇ ಆದ ಕಂಪ್ನಿಯಿಂದ ಸ್ಟೇರಿಂಗ್ ಕೊಟ್ಟಿರ್ತಾರಲ್ಲ, ಆ ಸ್ಟೇರಿಂಗ್ ಎಷ್ಟಿರುತ್ತೋ ಅದನ್ನು 2 ಇಂಚು ಈ ಕಡೆ ತಗೊಂಡು ನಾವು ಜಡ್ಜ್ಮೆಂಟಾಗಿ ಇಟ್ಕೋಬೋದು. ಅದೇ ಈ ಸೈಡು ರೈಟ್ ಸೈಡು ಅಷ್ಟೇ. ರೈಟ್ ಸೈಡಲ್ಲಿ ನಿಲ್ಸಿದ್ದೀನಿ ನೋಡಿರಿ ಗಾಡಿ, ಮಿರರಲ್ಲಿ ಕಾಣಿಸ್ತಿದೆಯಾ? ಲೈನ್ ಕರೆಕ್ಟಾಗಿ ಅಲ್ಲೇ ನಿಲ್ಸಿದ್ದೀನಿ. ಇಲ್ಲಿ ನೋಡಿರಿ ಹೆಂಗೆ ಕಾಣಿಸುತ್ತೆ, ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ಇಲ್ಲಿಗೆ ಬರುತ್ತೆ. ಅದೇ ನೀವು ನಿಮಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಬೇಕು ಅಂದ್ಕೊಳ್ಳೋರು, ಇಲ್ಲಿ ಸೈಡಲ್ಲಿ ಒಂದು ಗ್ಲಾಸ್ ಇದೆ ನೋಡಿರಿ, ಅಲ್ಲಿ ಸೈಡಲ್ಲಿ ಎಡ್ಜ್ ಅನ್ನೋದು ಕಾಣಿಸುತ್ತೆ. ಅದು ಈಗ ಬರ್ತಾ ಇರೋ ಗಾಡಿಗಳಲ್ಲೆಲ್ಲ ಕೊಡ್ತಾ ಇದ್ದಾರೆ. ಹಳೆ ಗಾಡಿಗಳಲ್ಲೆಲ್ಲ ಇರಲಿಲ್ಲ, ಸಣ್ಣದೊಂದು ಮಿರರ್ ಇರ್ತಿತ್ತು. ಇವೆಲ್ಲ ದೊಡ್ಡ ಮಿರರ್ಗಳು. ಇದು ಗೇರ್ ಲಿವರ್ ಏನು ನೋಡ್ತಾ ಇದ್ದೀರಲ್ವಾ, ಇದು ಎಕ್ಸ್ಟ್ರಾ ಗೇರ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಗಾಡಿ ಎಲ್ಲಾದರೂ ಅಪ್ ವೀಲ್ಸಲ್ಲಿದ್ದಾಗ, ಲೋಡ್ ಗಾಡಿ ಇದ್ದಾಗ, ಮತ್ತು ಗಾಡಿ ಹತ್ತೋದೇ ಇಲ್ಲ ಅನ್ನೋ ಸಿಚುವೇಷನಲ್ಲಿ ಹಾಕ್ಕೋಬೇಕಾಗಿರೋ ಅಂಥ ಗೇರ್ ಇದು. ಇಲ್ಲ ಅಂದರೆ ಗಾಡಿ ನಿಲ್ಲಿಸಿ ಮೂವ್ ಮಾಡ್ತಾ ಇರ್ತೀವಲ್ಲ ಅಂಥ ಟೈಮಲ್ಲಿ ಬಳಸೋ ಗೇರ್ ಇದು. ಗಾಡಿ ಮೂವ್ನೇ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಬಳಸಬೇಕಾಗಿರೋ ಗೇರ್ ಇದು. ಇದು ಎಕ್ಸ್ಟ್ರಾ ಗೇರ್ ಅಂತ ಇಟ್ಕೋಬೇಕು. ಇದು 2 ಇದೆಯಲ್ಲ, 2ನೇ ಗೇರ್ನ 1ನೇ ಗೇರಾಗಿ ನಾವು ಇಟ್ಕೋಬೇಕು. 1, 2, 3, 4, 5, 6. ಮತ್ತು ಇದು ಬಂದುಬಿಟ್ಟು ರಿವರ್ಸು. ಇದು ಪ್ರೆಸೆಂಟ್ ಈಗ ನ್ಯೂಟ್ರಲ್ಲೇ ಇದ್ದರೆ ಇಲ್ಲಿಗೆ ಬಂದುಬಿಡುತ್ತೆ. 4 ಮತ್ತು 5 ಮಧ್ಯೆ ಇರುತ್ತೆ. ಇದು ನಾವು ಫಸ್ಟ್ ಗೇರಿಗೆ ಕನ್ಸಿಡರ್ ಮಾಡ್ಕೋಬೇಕು. ಇದು 3, 4, 5, 6, 7 ಅಂತ ಇದೆಯಲ್ಲ, ಇದು ನಾವು ಫಸ್ಟು, ಸೆಕೆಂಡು, 3, 4, 5, 6 ಅನ್ನೋ ಥರ ಲೆಕ್ಕದಲ್ಲಿ ಇಟ್ಕೋಬೇಕು. ಇದು ರಿವರ್ಸು, ಫುಲ್ಲು ಲಾಸ್ಟಿಗೆ ಹೋಗಿ ಹಾಕೋದು. ಇವೆಲ್ಲ ಕೂಡ ಫುಲ್ಲು ಇದರಲ್ಲಿ ವರ್ಕ್ ಆಗ್ತವೆ, ಫುಲ್ಲು ಕಾನ್ಫಿಡೆನ್ಷಿಯಲ್ ಆಗಿ. ಆ ಲಾರಿಗಳಲ್ಲಾದರೆ ಬೀಳೋದೇ ಇಲ್ಲ ಗೇರು. ಇದು ಬಂದುಬಿಟ್ಟು ಹ್ಯಾಂಡ್ ಬ್ರೇಕ್. ಇದು
ಪ್ರತಿಯೊಂದು ಗಾಡಿಯಲ್ಲೂ ಇರುತ್ತೆ. ಹಿಂಗೆ ಮೇಲೆ ಎಳೆದು ಹಿಂಗೆ ಕೆಳಗೆ ಇಳಿಸಿದ್ರೆ ಗಾಡಿ ಹೋಗೋಕ್ಕೆ ಮುಂದೆ ಇಲ್ಲ ಅಂದರೆ ಹಿಂದೆ ಡೌನ್ ಇದ್ದರೆ ಹಿಂದಕ್ಕೆ ಹೋಗಿಬಿಡುತ್ತೆ, ಮುಂದೆ ಡೌನ್ ಇದ್ದರೆ ಮುಂದಕ್ಕೆ ಹೋಗಿಬಿಡುತ್ತೆ. ಮೇಲೆ ಎತ್ತಿ ಹಿಂಗೆ ಇಳಿಸ್ಬೇಕು. ಕೆಲವೊಂದು ಗಾಡಿಗಳಲ್ಲಿ ಮುಂದೆ ಕೊಟ್ಟಿರ್ತಾನೆ, ಈ ಗಾಡಿಗೆ ಇಲ್ಲಿ ಕೊಟ್ಟಿದ್ದಾನೆ ಐಚರ್ ಗಾಡಿಗೆ. ಲಾರಿಗಳಲ್ಲಾದರೆ ಈ ಕಡೆ ಡೋರ್ ಸೈಡಲ್ಲಿ ಈ ಕಡೆ ಕೊಟ್ಟಿರೋನು, ಒಂದೊಂದು ಗಾಡಿಗೆ ಒಂದೊಂದು ಕಡೆ ಕೊಟ್ಟಿರ್ತಾರೆ. ಇದು ಏನು ನೋಡ್ತಾ ಇದ್ದೀರೋ ಈ ಕ್ಲಚ್ಚು ಮತ್ತು ಬ್ರೇಕು ಎಲ್ಲ ಕೂಡ ಏರಿಂದ ವರ್ಕ್ ಆಗ್ತವೆ. ಮತ್ತು ಇದೇನು ಆ್ಯಕ್ಸಲರೇಷನ್ ಐತೋ ಇದು ಮಾತ್ರ ವೈರಿಂದ ವರ್ಕ್ ಆಗುತ್ತೆ. ನಾವು ಸೇಮ್ ಕಾರಲ್ಲಿ ನಾವು ಹೇಳ್ಕೊಂಡಿದ್ವಲ್ಲ, ಸೇಮ್ ಅದೇ ರೀತಿಯೇ ಈ ಮೂರು ಕೂಡ ವರ್ಕ್ ಆಗ್ತವೆ. ಮತ್ತು ಇದು ಬ್ರೇಕು ಸಹ ಸಡನ್ನಾಗಿ ಹೊಡಿಬಾರ್ದು, ಯಾಕಂದರೆ ಇವೆಲ್ಲ ಏರ್ ಬ್ರೇಕ್ ಆಗಿರೋದ್ರಿಂದ ಲೈಟಾಗಿ ಹಿಂಗೆ ತುಳಿದ್ರೂ ಕೂಡ ಅದು ಬ್ರೇಕು ಸ್ವಲ್ಪ ಏರ್ ಪಾಸಾಗಿ ಹಿಡಿಯುತ್ತೆ. ನೀವು ಒಂದೇ ಸರಿ ಹಿಡಿದ್ಬಿಟ್ರೆ ಒಂದೇ ಸರಿ ಸಡನ್ ಬ್ರೇಕ್ ಹಿಡಿದ್ಬಿಡುತ್ತೆ. ಅದೇ ಲೋಡ್ ಗಾಡಿ ಏನಾದರೂ ಆದರೆ ಏನೋ ಪರವಾಗಿಲ್ಲ, ಗಾಲಿ ಗಾಡಿ ಆದರೆ ಅಲ್ಲೇ ಸಡನ್ನಾಗಿ ನಿಂತ್ಕೊಬಿಡುತ್ತೆ. ಅಷ್ಟು ಸ್ಪೀಡಾಗಿ ಬ್ರೇಕು ಪವರ್ಫುಲ್ಲು ಏರ್ ಬ್ರೇಕು ಮತ್ತು ABS ಇದೆ ಇದರಲ್ಲಿ. ಅದರಿಂದಾಗಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ಗಾಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ಲಚ್ಚು ಪೂರ್ತಿ ತುಳಿದು ಫಸ್ಟ್ ಗೇರು ಅಲ್ಲ, ಈಗ ಎಕ್ಸ್ಟ್ರಾ ಗೇರ್ ಹಾಕ್ಕೋಬೇಕು. ಯಾಕಂದರೆ ಗಾಡಿಯಲ್ಲಿ ಲೋಡ್ ಇದೆ, ಅಷ್ಟು ಈಸಿಯಾಗಿ ಮೂವ್ ಆಗಲ್ಲ. ಯಾಕಂದರೆ ಮುಂದೆಗಡೆ ಕೂಡ ಅಪ್ಪಿದೆ, ಮುಂದೆಗಡೆ ತೋರಿಸೋಣ, ಮುಂದೆಗಡೆ ಕೂಡ ಅಪ್ಪಿದೆ. ಮತ್ತು ಲೋಡ್ ಗಾಡಿ ಆಗಿರೋದ್ರಿಂದ ಕ್ಲಚ್ಚು ಎಂಪ್ಲೇಂಟಿಂಗ್ ಅನ್ನೋದು ಆಗುತ್ತೆ. ಅದರಿಂದಾಗಿ ನಾವು ಎಕ್ಸ್ಟ್ರಾ ಗೇರು ಹಾಕಿ ಮೂವ್ ಮಾಡಬೇಕು. ಫಸ್ಟು ಫುಲ್ ಕ್ಲಚ್ ತುಳಿದಿದ್ದೀವಿ, ತೋರಿಸಿದ್ವಿ. ಫುಲ್ ಕ್ಲಚ್ ಅನ್ನೋದನ್ನು ತುಳಿದಿದ್ದೀವಿ, ಎಕ್ಸ್ಟ್ರಾ ಗೇರ್ ಅನ್ನೋದನ್ನು ಹಾಕಿದ್ದೀವಿ. ಈಗ ಬ್ರೇಕ್ ಹಿಡ್ಕೊಂಡು ಹ್ಯಾಂಡ್ ಬ್ರೇಕ್ ಅನ್ನೋದನ್ನು ಬಿಡ್ತಾ ಇದ್ದೀವಿ. ಈ ಗಾಡಿ ಹೋಗೋದಿಲ್ಲ. ಯಾವಾಗ ನಾವು ಈ ಕ್ಲಚ್ ಕಡೆ ತೋರಿಸಿ, ಕ್ಲಚ್ಚನ್ನ ನಾವು ಅರ್ಧಕ್ಕಿಂತ ಜಾಸ್ತಿ ತಗೊತೀವೋ ಅವಾಗ ಗಾಡಿ ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ನೋಡಿ, ಮೂವ್ ಆಗ್ತಿದೆ, ಮುಂದೆಗಡೆ ತೋರಿಸಿ, ಮೂವ್ ಆಗ್ತಿದೆ. ಅವಾಗ ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ಈ ತೋರಿಸಿ ಅದನ್ನು ಬಿಡ್ತಾ ಆಕ್ಸಲರೇಷನ್ ಅನ್ನೋದು ಕೊಡಬೇಕು. ಅವಾಗ ಗಾಡಿ ಏನಾಗುತ್ತೆ, ಮುಂದೆ ಹೋಗ್ತಾ ಇದೆ. ಅದನ್ನು ಆಕ್ಸಲರೇಷನ್ನ ಸ್ವಲ್ಪದಾಗಿ ರೈಸ್ ಮಾಡ್ತಾ ಹೋಗ್ತಾ ಇರಬೇಕು. ಯಾವಾಗ ಅದು ಸ್ವಲ್ಪ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೋ ಆವಾಗ ನಾವು ಗೇರ್ನ ಶಿಫ್ಟ್ ಮಾಡ್ಕೋಬೇಕು. ಮತ್ತೆ ಕ್ಲಚ್ಚು ಫುಲ್ ತುಳಿದು ಗೇರ್ ಅನ್ನೋದನ್ನ ಶಿಫ್ಟ್ ಮಾಡಿದ್ವಿ. ಅಂದರೆ ಈಗ ಎಕ್ಸ್ಟ್ರಾ ಗೇರಿಂದ ಒಂದನೇ ಗೇರಿಗೆ ಶಿಫ್ಟ್ ಮಾಡಿದ್ದೀವಿ. ಈಗ ನೋಡ್ರಿ ಎಷ್ಟು ಸ್ಮೂತಾಗಿ ಹೋಗ್ತಿದೆ. ಅದೇ ನಾವು ಖಾಲಿ ಗಾಡಿ ಆದರೆ ಒಂದನೇ ಗೇರಿಂದನೇ ಮೂವ್ ಮಾಡ್ಬೋದು. ಆದರೆ ಈಗ ಲೋಡ್ ಇರೋದ್ರಿಂದ ಎಕ್ಸ್ಟ್ರಾ ಗೇರ್ ಹಾಕಿ ಮೂವ್ ಮಾಡಿದ್ದೀವಿ. ಹೋಗ್ತಾ ನಾವು ಮಿರರಲ್ಲಿ ಅಬ್ಸರ್ವ್ ಮಾಡಬೇಕು. ಹಂಗೆ ಈಗ ಸ್ಪೀಡ್ ಸ್ವಲ್ಪ ರೈಸ್ ಆಗಿದ್ದಕ್ಕೆ ಮತ್ತೆ ಗೇರ್ ಚೇಂಜ್ ಮಾಡ್ತೀವಿ. ಈಗ ಪ್ರತಿ ಸಲ ಗೇರ್ ಚೇಂಜ್ ಮಾಡಬೇಕಾದ್ರೆ ಫುಲ್ ಕ್ಲಚ್ ತುಳಿದ್ಬಿಟ್ಟು ಪಟ್ ಅಂತ ಬಿಟ್ಬಿಟ್ಟು ಆಕ್ಸಲರೇಷನ್ ಅನ್ನೋದನ್ನು ಕೊಡ್ತಾ ಹಂಗೆ ಮುಂದೆ ಹೋಗ್ತಾ ಇರ್ಬೋದು. ನೋಡ್ರಿ, ಈಗ ಹೈವೇ ಮೇಲೆ ತಿರುಗಿಸ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ಸ್ಪೀಡ್ ರೈಸ್ ಆಯ್ತಲ್ಲ, ಪಟ್ ಅಂತ ತುಳಿದ್ಬಿಟ್ಟು ಮತ್ತೆ ಅದೇ ಥರ ಪಟ್ ಅಂತ ರಿಲೀಸ್ ಮಾಡಿಬಿಡ್ಬೋದು. ಒಂದನೇ ಗೇರು ಇಲ್ಲಾಂದ್ರೆ ಎಕ್ಸ್ಟ್ರಾ ಗೇರ್ ಹಾಕೋವಾಗ ಮಾತ್ರ ನಾವು ಕ್ಲಚ್ನ ಅರ್ಧ ತಗೊಂಡು 3/4% ಬಂದಾಗ ಗಾಡಿ ಮೂವ್ ಅನ್ನೋದು ತಗೊಳುತ್ತೆ. ಅವಾಗ ಅದಕ್ಕೆ ಲೈಟಾಗಿ ಎಕ್ಸ್ಲೇಟರ್ ಕೊಟ್ಟರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ಏನಾದರೂ ಲೋಡ್ ಇದ್ದರೆ ಸ್ವಲ್ಪ ಅದಕ್ಕೆ ಸಪೋರ್ಟಾಗಿ ಎಕ್ಸಲರೇಷನ್ನು ಸ್ವಲ್ಪ ರೈಸ್ ಆಗಿ ಕೊಡಬೇಕು. ಈಗ ನೋಡ್ರಿ, ನಾವು ಈಗ 4ನೇ ಗೇರ್ಗೆ ಶಿಫ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಹೈವೇಲಿ. ಅಂದರೆ ಇಲ್ಲಿ ಒಂದೊಂದು ಸ್ಪೀಡಿಗೆ ಒಂದೊಂದು ಗೇರ್ ಅಂತ ಅರ್ಥ ಮಾಡ್ಕೊಳ್ರಿ. ನಮಗೆ ಇಂಜಿನ್ ಸೌಂಡಲ್ಲಿ ಸಹ ಗೊತ್ತಾಗ್ಬಿಡುತ್ತೆ. ಇಂಜಿನ್ ಸೌಂಡಲ್ಲಿ ಸಹ ನಮಗೆ ಗೊತ್ತಾಗ್ಬಿಡುತ್ತೆ. ಇಂಜಿನ್ನು ಹೇಳುತ್ತೆ ಡೌನ್ ಗೇರ್ ಕಮ್ಮಿ ಮಾಡಬೇಕು ಇಲ್ಲಾಂದರೆ ಜಾಸ್ತಿ ಮಾಡಬೇಕು ಅಂತ. ಯಾವಾಗ ಇಂಜಿನ್ ಗುಯ್ ಅನ್ನೋದು ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಗೇರ್ನ ಜಾಸ್ತಿ ಮಾಡಬೇಕು. ಯಾವಾಗ ಲಗ ಅನ್ನೋ ಥರ ಆಡುತ್ತೋ ಆವಾಗ ಡೌನ್ ಮಾಡಬೇಕು. ಈ ರೀತಿ ಗೇರ್ ಶಿಫ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರೋ, ಈ ಲೈನ್ನ ಹೆಂಗೆ ಮ್ಯಾನೇಜ್ ಮಾಡಿಕೊಂಡು ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅಬ್ಸರ್ವೇಷನ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೋಡ್ರಿ, ನಾವು ಆ ಲೈನ್ನ ಮತ್ತು ಈ ಲೈನ್ನ ಇಟ್ಕೊಂಡು ಕರೆಕ್ಟಾಗಿ ಗಾಡಿನ ಸೆಂಟ್ರಲ್ಲಿ ಹೋಗ್ತಾ ಇದ್ದೀವಿ, ಲೈನ್ ಮಧ್ಯದಲ್ಲಿ. ಈಗ ನಾವು ಕರೆಕ್ಟಾಗಿ ಓಡಿಸ್ತಾ ಇದ್ದೀವೋ ಇವ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಮಿರರ್ಗಳಲ್ಲಿ ಗೊತ್ತಾಗುತ್ತೆ. ಲೈನ್ ಅನ್ನೋದು ಸೆಂಟ್ರಲ್ಲಿ ಹೋಗ್ತಿದೆಯೋ ಸೈಡಲ್ಲಿ ಹೋಗ್ತಿದೆಯೋ ಅನ್ನೋದನ್ನು ಮಿರರಲ್ಲೂ ಸಹ ನೋಡ್ಬೋದು. ನೋಡ್ರಿ, ಈಗ ಇಲ್ಲಿ ಕುತ್ಕೊಂಡಿರೋದಕ್ಕೆ ಈ ರೋಡ್ ಎಷ್ಟೈತೋ ಅಷ್ಟು ನಮ್ಮದೇ ಅನ್ನೋ ಥರ ಕಾಣಿಸ್ತಿದೆ. ಈ ಗಾಡಿ ಅಷ್ಟು ಅಗಲ ಇದೆ ಅನ್ನೋ ಥರ ಕಾಣಿಸ್ತಿದೆ, ಆದರೆ ಅಷ್ಟೊಂದು ಅಗಲ ಇಲ್ಲ. ನಾವೀಗ ಪ್ರೆಸೆಂಟು ಮುಂಬೈ-ಪುಣೆ ಎಕ್ಸ್ಪ್ರೆಸ್ ವೇಯಲ್ಲಿದ್ದೀವಿ. ಈಗ ನೋಡ್ರಿ, ಲೈನ್ ಚೇಂಜ್ ಮಾಡಬೇಕಾದ್ರೂ ಅಷ್ಟೇ, ನಾವು ಲೆಫ್ಟಿಗೆ ಹೋಗ್ಬೇಕಾದ್ರೆ ಇಂಡಿಕೇಟರ್ ಕೊಡಬೇಕು ಲೆಫ್ಟ್ ಸೈಡಿಂದು.
ಕಟ್ ಮಾಡಬೇಕು ಗಾಡಿನ. ನೋಡ್ರಿ ಗಾಡಿ ಎಷ್ಟಲ್ಲಿ ಪಾಸ್ ಆಗ್ತಿದೆ ನೋಡ್ಕೋಬೇಕು. ಪಕ್ಕದ ಗಾಡಿ ಹೋಯ್ತು, ಈಗ ಮಿರರಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು. ಹಿಂದೆಗಡೆ ಬಾಡಿ ಫುಲ್ ಪಾಸ್ ಆದಮೇಲೆ ಲೆಫ್ಟಿಗೆ ತಿರ್ಕೋಬೇಕು. ನಮಗೆ ಬಾಡಿ ಲೆಂತ್ ಅನ್ನೋದು ಐಡಿಯಾ ಇರಬೇಕು. ಇಲ್ಲ ಅಂದರೆ ನಾವು ಗಾಡಿ ತಿರ್ಸೋಕ್ಕೆ ಬರಲ್ಲ, ಟಚ್ ಆಗಿಬಿಡ್ತಾವೆ ಗಾಡಿ. ಅದರಿಂದಾಗಿ ಲೆಫ್ಟ್ ಸೈಡ್ ತಿರ್ಸೋಬೇಕಾದ್ರೂ ಕ್ಲೀನಾಗಿ ಮಿರರ್ ಅಬ್ಸರ್ವ್ ಮಾಡೇ ತಿರ್ಸ್ಬೇಕು. ಇಲ್ಲ ಅಂದರೆ ಗಾಡಿಗಳು ಟಚ್ ಆಗಿಬಿಡ್ತವೆ. ಈ ಕಡೆನೂ ಅಷ್ಟೇ, ರೈಟ್ ಸೈಡಲ್ಲೂ ಅಷ್ಟೇ. ನೋಡ್ರಿ ಈ ಕಡೆ ಎಲ್ಲ ಗಾಡಿ ಪಾರ್ಕ್ ಮಾಡಿದಾರಲ್ಲ, ಅವ್ರು ಯಾವಾಗ ಬೇಕಾದ್ರೂ ಈ ಕಡೆ ಬಂದ್ಬಿಡ್ಬೋದು. ಅದರಿಂದಾಗಿ ಸ್ವಲ್ಪ ರೈಟ್ ಸೈಡಲ್ಲಿ ಇಟ್ಕೊಂಡು ಹೋಗ್ಬೇಕು. ನೋಡಿ ಕರೆಕ್ಟಾಗಿ ಸ್ಟೇರಿಂಗ್ ಎಷ್ಟಿದೆಯೋ ಅಷ್ಟರಲ್ಲೇ ಹೋಗ್ತಿದೆ ಗಾಡಿ. ಇಷ್ಟೇ ನೋಡ್ಕೋಬೇಕು ನಾವು. ನಮ್ಮ ಚಕ್ರ ಅಲ್ಲಿರುತ್ತೆ, ಅಲ್ಲಿದ್ರೂ ಕೂಡ ನಮ್ಮ ಚಕ್ರ ಮುಂದೆಗಡೆ ಎಲ್ಲಿ ಹೋಗುತ್ತೆ ಅನ್ನೋದನ್ನ ಐಡಿಯಾ ಇಟ್ಕೊಂಡು ಜಡ್ಜ್ಮೆಂಟ್ ತಗೋಬೇಕು. ನೋಡ್ರಿ ನಾವು ಎಷ್ಟು ಈಸಿಯಾಗಿ ನಾನು ಸ್ಟೇರಿಂಗ್ ಇಟ್ಕೊಂಡು ಜಡ್ಜ್ಮೆಂಟ್ ತಗೋತೀನಿ. ಇಲ್ಲಾಂದ್ರೆ ಈ ಥರ ಇದನ್ನಾದ್ರೂ ಜಡ್ಜ್ಮೆಂಟು, ಸ್ಟೇರಿಂಗ್ ಈ ಕಡೆ ಇಟ್ಕೊಂಡು ಬರೀ ಇದನ್ನಾದ್ರೂ ಜಡ್ಜ್ಮೆಂಟ್ ತಗೋಬಹುದು. ಇಲ್ಲಾಂದ್ರೆ ನಾವು ಮಿರರ್ಗಳಲ್ಲಿ ಅಬ್ಸರ್ವೇಷನ್ ಮಾಡ್ತಾನು ಜಡ್ಜ್ಮೆಂಟ್ ಅನ್ನೋದನ್ನ ತಗೋಬಹುದು. ಎಲ್ಲಾದ್ರೂ ನಿಮಗೆ ಡೌಟ್ ಬಂದರೆ ಗಾಡಿ ಇಮಿಡಿಯೇಟು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ಕ್ಲಚ್ ತುಳಿದು ನ್ಯೂಟ್ರಲ್ ಮಾಡಿಬಿಟ್ರೆ ಅದು ಏನಾಗ್ಬಿಡುತ್ತೆ, ಸ್ಲೋ ಆಗೋದನ್ನು ಸ್ಟಾರ್ಟ್ ಮಾಡ್ಬೋತ್ತೆ. ಅಂದರೆ ಬ್ರೇಕ್ ತುಳಿತಾ ನಾವು ನಮಗೆ ಗೊತ್ತಾಗಲಿಲ್ಲ ಅಲ್ಲಿ ಯಾರಾದ್ರೂ ಆಟ ಬರ್ತಾ ಇದ್ದಾರೆ ಅಂದರೆ ಬ್ರೇಕ್ ತುಳ್ಕೋಬೇಕು, ಗೇರ್ ಡೌನ್ ಮಾಡ್ಕೋಬೇಕು. ಹಿಂಗೆ ಡೌನ್ ಮಾಡ್ಕೋಬೇಕು. ಒಂದೊಂದೇ ಡೌನ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಅದಾದಮೇಲೆ ಫುಲ್ಲು ಕಲ್ತ್ಕೊಂತೀರಲ್ಲ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹಿಂಗೆ ಕಂಟ್ರೋಲ್ ಮಾಡೋದು ಅಂತ. ಯಾರಾದರೂ ಈಗ ಸಡನ್ನಾಗಿ ಅಡ್ಡ ಬಂದರೆ ಒಂದೇ ಸರಿ ಬ್ರೇಕ್ ತುಳಿಬೇಡ್ರಿ. ಒಂದೇ ಸರಿ ಇಲ್ಲ ಅಂದರೆ ಬೈದಲ್ಲಿ ಏನು ಮಾಡಿಬಿಡ್ತಾರೆ, ಕ್ಲಚ್ ತುಳಿದ್ಬಿಡ್ತಾರೆ. ಫಸ್ಟ್ ಕ್ಲಚ್ ತುಳಿದ್ಬಿಟ್ಟು ಆಮೇಲೆ ಬ್ರೇಕ್ ತುಳಿಯಕ್ಕೆ ಹೋಗ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಿದ್ರು ಫಸ್ಟ್ ಬ್ರೇಕ್ ತುಳಿದು ಅದಾದಮೇಲೆ ಕ್ಲಚ್ ತುಳಿದು ಗೇರ್ ಡೌನ್ ಮಾಡ್ಕೋಬೇಕು. ನೀವು ಒಂದೇ ಸರಿ ಕ್ಲಚ್ ತುಳಿದ್ರೆ ಹೋಗೋ ಗಾಡಿ ಇನ್ನೂ ಸ್ಪೀಡಾಗಿ ಹೋಗ್ಬಿಡುತ್ತೆ. ಆ ರೀತಿ ತಪ್ಪನ್ನು ಯಾವತ್ತೂ ಮಾಡಬೇಡ್ರಿ. ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಇಂಥ ಹೈವೇಗಳಲ್ಲಿದ್ದೀರಾ ಎಲ್ಲಾದರೂ ಗ್ರೌಂಡಲ್ಲಿ ಅಂತ ಹತ್ರ ಕಲ್ತ್ರೆ ಇನ್ನೂ ಚೆಂದ. ಕಾರ್ ಕಲ್ತಿರೋರಿಗೆ ಇನ್ನು ಸ್ವಲ್ಪ ಈಸಿಯಾಗಿರುತ್ತೆ. ಇದು ಕಾರು ಬರಲ್ಲ, ಡೈರೆಕ್ಟಾಗಿ ಲಾರಿನೇ ಕಲಿತಾ ಇದ್ದೀವಿ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಕಲಿಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಗಾಡಿ ಕಲಿಬೇಕಾದ್ರೆ ಯಾವತ್ತೇ ಆಗಲಿ ಫಸ್ಟು ತುಂಬ ಸ್ಲೋ ಆಗಿ ಕಲೀರಿ, ತುಂಬ ನಿಧಾನಕ್ಕೆ ಓಡಿಸ್ರಿ. ಅದು ಮಾತ್ರ ಯಾವುದಾದ್ರೂ ಗಾಡಿ ಈ ಕಡೆ ನಮಗೆ ಓಡ್ಸೋದು ಬರಲಿಲ್ಲ, ಆ ಕಡೆ ಈ ಕಡೆ ಟಚ್ ಮಾಡಿಬಿಟ್ರು ಕೂಡ ಅಷ್ಟೊಂದು ಪ್ರಮಾದ ಆಗಲ್ಲ. ಇಲ್ಲ ಅಂದರೆ ತುಂಬ ದೊಡ್ಡ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತವೆ. ಅದರಿಂದಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ಸ್ಲೋ ಆಗಿ ಗಾಡಿ ಅನ್ನೋದನ್ನು ಓಡಿಸ್ರಿ. ನೋಡಿರಿ ಲೆಫ್ಟ್ ಸೈಡ್ ಜಡ್ಜ್ಮೆಂಟು ಆ ಕಡೆ ನೋಡಿರಿ ಎಷ್ಟಲ್ಲಿ ಹೋಗ್ತಿದೆ ಅಂತ ಮಿರರ್ಗಳಲ್ಲಿ ಸಹ ಕ್ಲೀನಾಗಿ ಕಾಣಿಸ್ತಿದೆ. ಆ ಕಡೆ ಮಿರರ್ ಕಡೆ ತೋರಿಸಿ ನೋಡಿರಿ, ಲೈನ್ ಮೇಲೆ ಲೈನ್ ಪಕ್ಕದಲ್ಲೇ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅಲ್ಲೇ ಹೋಗ್ತಿದೆ ನೋಡಿರಿ. ಈ ಕಡೆ ಮಿರರಲ್ಲಿ ನಾವು ಈ ಕಡೆ ನೋಡ್ಕೋಬೇಕು ಅಂದರೆ ಈ ಕಡೆನೂ ನೋಡ್ಕೋಬೋದು ಎಷ್ಟರಲ್ಲಿ ಹೋಗ್ತಿದೆ ಏನು ಎತ್ತ ಅಂತ. ನಾನು ನೋಡೋದಕ್ಕೆ ಚಿಕ್ಕ ಹುಡುಗನ ಥರ ಕಾಣಿಸ್ತೀನಿ, ಆದರೆ ಏಜಿಗೆ ನೋಡಿಬಿಟ್ಟು ಇವನು ನಮಗೆ ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಕೋಬೇಡ್ರಿ. ನನಗೂ ಸ್ವಲ್ಪ ಏಜ್ ಆಗಿದೆ, ಆದರೆ ಚಿಕ್ಕ ಹುಡುಗನ ಥರ ಕಾಣಿಸ್ತೀನಿ ಅಷ್ಟೇ. ನನಗೂ ಈ ಫೀಲ್ಡಲ್ಲಿ 9ನೇ ವರ್ಷ ಇದು ನನ್ನ ಅನುಭವ. 9ನೇ ವರ್ಷ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನಾನು. ಯಾವಾಗೂ ಅಷ್ಟೇ ಪದೇ ಗೇರ್ ಮೇಲೆ ಕೈ ಇಡೋದು ಅವನು ಮಾಡಬಾರ್ದು. ಕ್ಲಚ್ ಮೇಲೇನೂ ಕಾಲು ತೆಗೆದಿಡಬೇಕು. ಸಿರ್ಫ್ ಅಂದರೆ ಈಗ ಬರೀ ಆಕ್ಸಲರೇಷನ್ ಮೇಲೆ ಮಾತ್ರ ಕಾಲು ಇಟ್ಕೋಬೇಕು. ಈಗ ಯಾರಾದರೂ ಈಗ ಸಡನ್ನಾಗಿ ನೋಡಿರಿ ಎಷ್ಟು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ. ನಮ್ಮದು ಗಾಡಿ ಒಂದು 60ರಲ್ಲಿ ಹೋಗ್ತಿದೆ, ಆದರೂ ಡಿಸ್ಟೆನ್ಸ್ ನೋಡಿರಿ ಅವ್ರಿಗೂ ನಮಗೂ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. ಯಾಕಂದರೆ ನಾವು ಲೋಡ್ ಗಾಡಿ ಆಗಿರೋದ್ರಿಂದ ಲಾರಿಗಳಲ್ಲಾದರೆ ಲೋಡ್ ಗಾಡಿ ಬ್ರೇಕ್ ಇಟ್ಟಿದ ತಕ್ಷಣ ಅಲ್ಲೇ ನಿಲ್ಲಲ್ಲ, ಸ್ವಲ್ಪ ಮುಂದೆ ಹೋಗಿ ನಿಲ್ಲುತ್ತೆ. ಅದನ್ನು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಇದು ಮಾಡ್ಕೋಬೇಕು. ಯಾಕಂದರೆ ಗೂಡ್ಸ್ ಆಗಿರೋದ್ರಿಂದ ಆ ಗೂಡ್ಸ್ ತೂಕನೂ ಪುಷ್ ಮಾಡ್ತಾ ಇರುತ್ತೆ ಮುಂದಕ್ಕೆ. ಅದೇ ಅಪ್ಪಲ್ಲಾದರೆ ಆ ಥರ ಪುಷ್ ಮಾಡಲ್ಲ. ಡೌನಲ್ಲಾದರೆ ಲೆವೆಲ್ ಇರೋ ರೋಡ್ಗಳಲ್ಲಾದರೆ ಪುಷ್ ಮಾಡುತ್ತೆ ಅದು ಗೂಡ್ಸ್ ಸಹ. ಅದರಿಂದಾಗಿ ನಾವು ತುಂಬ ಹತ್ರ ಹೋಗಿ ಬ್ರೇಕ್ ಹೊಡಿಬಾರ್ದು. ಹೊಡೆದ್ರೂ ಕೂಡ ಅದು ಸಡನ್ ಬ್ರೇಕ್ ಆಗುತ್ತೆ, ಇಲ್ಲ ಅಂದರೆ ಔಟ್ ಆಫ್ ಕಂಟ್ರೋಲ್ ಆಗೋ ಚಾನ್ಸಸ್ ಇರ್ತವೆ. ಅಲ್ಲಿ ತುಂಬ ಹತ್ರ ಹೋಗಿ ಮಾತ್ರ ಯಾವುದೇ ಕಾರಣಕ್ಕೂ ಬ್ರೇಕ್ ಹೊಡಿಲೇಬಾರ್ದು.
ಆದರೂ ತುಂಬ ಇಂಟ್ರೆಸ್ಟ್ ಇಟ್ಟು ಕಲಿಬೇಕು. ಇದೆ ಅಂತಲ್ಲ, ಏನೇ ಆದರೂ ನಾವು ಎಷ್ಟು ಇಂಟ್ರೆಸ್ಟ್ ಇಟ್ಟು ಕಲಿತೀವೋ ಅಷ್ಟು ಬೇಗ ಕಲಿತೀವಿ. ಅದ್ರ ಬಗ್ಗೆನೇ ಯೋಚನೆಯಲ್ಲಿ ಇರಬೇಕು. ಇದು ಹೆಂಗೆ, ಏನು ಮಾಡಬೇಕು, ಎತ್ತು ಮಾಡಬೇಕು, ಹೆಂಗೆ, ಏನು ಭಯ ಪಡಬಾರ್ದು. ಭಯ ಅಂದರೆ ಈಗ ಸ್ವಲ್ಪ ಭಯ ಇರಬೇಕು. ಅಂದರೆ ಈಗ ಹೋಗ್ಬಿಟ್ಟು ಗಾಡಿ ಕುದಿದ್ರೆ ತುಂಬ ಅಪಘಾತ ಆಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹಂಗಂತ ಹೇಳ್ಬಿಟ್ಟು ಕುದ್ಬಿಡ್ತೀವೇನೋ ಅನ್ನೋ ಅಷ್ಟು ಭಯದಲ್ಲಿ ಇರಬಾರ್ದು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಹೇಳಿರೋ ಮಾತುಗಳನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ಗಾಡಿ ಅನ್ನೋದನ್ನ ಕಲಿತೀರಾ. ಇಲ್ಲ ಅಂದರೆ ಕಲಿಯೋದು ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ. ನಮ್ಮ ಹಳೆ ವಿಡಿಯೋಗಳನ್ನೆಲ್ಲ ಒಂದು ಸರಿ ಅಬ್ಸರ್ವ್ ಮಾಡಿರಿ. ನಾನು ಕಾರ್ ಡ್ರೈವಿಂಗ್ ವಿಡಿಯೋಸ್ ಎಲ್ಲ ಮಾಡಿದ್ನಲ್ಲ, ಅವು ಕೂಡ ತುಂಬ ಯೂಸ್ ಆಗುತ್ತೆ ನೋಡ್ರಿ. ಕರೆಕ್ಟಾಗಿ ಜಡ್ಮೆಂಟ್ ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಹೋಗ್ತಿದೆ ಗಾಡಿ. ಈಗ ಅವ್ರು ಅಡ್ಡ ಬಂದ್ರ ಫಸ್ಟ್ ನಾವು ಬ್ರೇಕ್ ತುಳ್ಕೋಬೇಕು. ಬ್ರೇಕ್ ತುಳಿದ್ಬಿಟ್ಟು ಈ ಆ್ಯಕ್ಷನ್ ಅನ್ನೋದು ಬೇಗ ಮಾಡಬೇಕು. ಬ್ರೇಕ್ ತುಳಿದ್ಬಿಟ್ಟು ಕ್ಲಚ್ ತುಳಿದು ಗೇರ್ ಚೇಂಜ್ ಮಾಡ್ಕೋಬೇಕು. ಆಮೇಲೆ ನಿಧಾನಕ್ಕೆ ಮಿರರಲ್ಲೆಲ್ಲ ನೋಡ್ಕೋಬೇಕು. ರೈಟ್ ಸೈಡ್ ಇದ್ದರೆ ರೈಟ್ ಸೈಡ್ ತಿರ್ಗಿಸ್ಕೋಬೇಕು, ಇಲ್ಲಾಂದರೆ ನೀವು ಸೆಂಟ್ರಲ್ ಇದ್ದರೆ ಲೆಫ್ಟ್ ಸೈಡಿಗೆ ತಿರ್ಗಿಸ್ಕೋಬೇಕು. ಮಿರರ್ ಅಬ್ಸರ್ವೇಷನ್ ಎಲ್ಲ ಮಾಡ್ತಾ ಇರಬೇಕು. ಮತ್ತು ಗಾಡಿ ಆ ಕಡೆ ಈ ಕಡೆ ತಿರ್ಗಿಸ್ಬೇಕಾದ್ರೆ ಪಕ್ಕದಲ್ಲಿ ಗಾಡಿ ಇರಬಾರ್ದು. ಇದ್ರೂ ಕೂಡ ಅದು ತುಂಬ ದೂರದಲ್ಲಿ ಇತ್ತೋ ಇಲ್ವೋ ಅಂತ ನೀವು ಮಿರರಲ್ಲಿ ನೋಡಿ ತಿಳ್ಕೋಬೇಕು. ಅದು ಎಷ್ಟು ದೂರದಲ್ಲಿದೆ ಅಂತ ನಮಗೆ ಒಂದು ಅಂದಾಜು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಸಿಟಿಗಳಲ್ಲೆಲ್ಲ ಕೂಡ ಯಾವ ರೀತಿ ಡ್ರೈವ್ ಮಾಡಬೇಕು. ದೊಡ್ಡ ಸಿಟಿಗಳಲ್ಲೆಲ್ಲ ಕೂಡ ತುಂಬ ಟ್ರಾಫಿಕ್ ಇರುತ್ತೆ, ತುಂಬ ಉದ್ದ ಟ್ರಾಫಿಕ್ ಇರುತ್ತೆ. ನಾವು ಕಾನ್ಷಿಯಸ್ ಇದ್ದರೆ ಪ್ರಜ್ಞೆ ತಪ್ಪದಿರ ಕ್ಲೀನಾಗಿ ಅದ್ರ ಮೇಲೆ ದೃಷ್ಟಿ ಇಟ್ಕೊಂಡು ಯಾವುದೇ ಗಾಡಿ ಟಚ್ ಮಾಡ್ತೀರಾ, ಎಷ್ಟೇ ದೊಡ್ಡ ಟ್ರಾಫಿಕ್ ಇರಲಿ, ನಾವು ಗಾಡಿನ ತಗೊಂಡು ಈಚೆ ಹೋಗಬೇಕು. ಅಂದರೆ ಗಾಡಿನ ತಗೊಂಡು ಹೋಗಬೇಕು. ಅವ್ರ ಬಗ್ಗೆ ಎಲ್ಲ ಕೂಡ ನಾನು ತಿಳಿಸ್ತೀನಿ, ಯಾವ ರೀತಿ ಏನು ಎಂತ ಅಂತ ಮುಂದಿನ ವೀಡಿಯೋಗಳಲ್ಲಿ. ನಾವು ಸಿಂಗಲ್ ರೋಡಲ್ಲೇ ಒಂಥರ ಓಡಿಸ್ಬೇಕಾಗುತ್ತೆ, ಹೈವೇಗಳಲ್ಲೇ ಒಂಥರ ಓಡಿಸ್ಬೇಕಾಗುತ್ತೆ. ಹೈವೇಗಳಲ್ಲಾದರೆ ಟೆನ್ಷನ್ ಇರಲ್ಲ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡ್ತೀವಿ. ಸಿಂಗಲ್ ರೋಡಲ್ಲಾದರೆ ಮುಂದೆಗಡೆ ಗಾಡಿ ಅಡ್ಡ ಬಂದೈತೆ ಅಂದರೆ ನಿಧಾನಕ್ಕೆ ಗೇರ್ ಡೌನ್ ಮಾಡಿಕೊಂಡು, ಅವ್ರು ಇನ್ನೂ ಸ್ಲೋ ಹೋಗ್ತಾಯಿದ್ರೆ ಇನ್ನೊಂದು ಗೇರ್ ಡೌನ್ ಮಾಡಿಕೊಂಡು, ಅವ್ರು ಯಾವ ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಆ ಸ್ಪೀಡಿಗೆ ತಿರುಗಿಸ್ಕೊಂಡು, ಆಪೋಸಿಟಲ್ಲಿ ಗಾಡಿ ಬರ್ತಾ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ನಾವು ಆ ಕಡೆ ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಕಡೆಯಿಂದ ಗಾಡಿ ಬರ್ತಾ ಇದ್ದರೆ ಓವರ್ಟೇಕ್ ಮಾಡೋದಕ್ಕೆ ಹೋಗಬಾರ್ದು. ಇವನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ತಿಳಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಘಾಟ್ ರೋಡಲ್ಲೆಲ್ಲ ಎಲ್ಲಿ ಓಡಿಸ್ಬೇಕು, ಏನು ಎಂತ ಅಂತ. ಮತ್ತು ಈ ಹೈವೇಗಳಲ್ಲೆಲ್ಲ ಕೂಡ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡೇ ಓಡಿಸ್ಬೇಕು. ತುಂಬ ದೂರ ನಾನ್ ಸ್ಟಾಪಾಗಿ ಓಡಿಸೋರು ಸ್ವಲ್ಪ ರೆಸ್ಟ್ ತಗೊಂಡು ಓಡಿಸ್ಬೇಕು. ಮತ್ತು ಇನ್ನು ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲನೂ ಒಂದೇ ವಿಡಿಯೋದಲ್ಲೇ ತಿಳಿಸೋದಕ್ಕೆ ಆಗೋದಿಲ್ಲ. ಅದರಿಂದಾಗಿ ಮತ್ತು ಈಗ ಗಾಡಿನ ನಿಲ್ಲಿಸ್ಬೇಕಾದ್ರೆ ಅಷ್ಟೇ ಎಲ್ಲದರಲ್ಲಿ ನಿಲ್ಲಿಸ್ಬೇಡ್ರಿ. ರೋಡುಗಳಲ್ಲೆಲ್ಲ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾರೆ. ಡಾಬಾನು ಪೆಟ್ರೋಲ್ ಪಂಪು ಅಂತಂದ್ರೆ ನಿಲ್ಲಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಹೈವೇಗಳಲ್ಲಾದರೆ ಓಡಿಸೋದು ತುಂಬ ಈಸಿ. ಸಿಂಗಲ್ ರೋಡುಗಳಲ್ಲಿ ಘಾಟಗಳಲ್ಲಿ ಇನ್ನೂ ತುಂಬ ಕಷ್ಟ ಅನಿಸುತ್ತೆ. ಅವುದ್ರ ಬಗ್ಗೆ ಕೂಡ ಒಂದೊಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಮೈಲೇಜು ಗಾಡಿಯಲ್ಲಿ ಎಷ್ಟು ತಗೋಬೇಕು, ಮತ್ತು ಘಾಟಗಳಲ್ಲೆಲ್ಲ ಹೆಂಗೆ ಓಡಿಸ್ಬೇಕು, ಯಾವ ಗಾಡಿ ಯಾವ್ಯಾವ ರೀತಿ ಇರುತ್ತೆ ಅಂತ ರಿವ್ಯೂಗಳು ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಫಾಲೋ ಆಗ್ತಾಯಿದ್ರೆ ಗೊತ್ತಾಗುತ್ತೆ ನಾವು ಯಾವ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ. ನಮ್ಮ ಚಾನಲ್ನ ಆದಷ್ಟು ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾವು ಅಪ್ ವೀಲ್ಸು ಘಾಟ್ ಸೆಕ್ಷನ್ನು ಹತ್ಸೋದು ಮತ್ತು ಇಳಿಸೋದ್ರ ಬಗ್ಗೆ ಒಂದು ವಿಡಿಯೋ ಅನ್ನೋದನ್ನು ತಪ್ಪದೇ ಮಾಡ್ತೀನಿ ನಾನು. ಮತ್ತು ಇವು ಲಾರಿ ವ್ಲಾಗ್ಸು, ಮೈಂಟೆನೆನ್ಸ್ ಹೆಂಗೆ ಮಾಡೋದು, ಟ್ರಕ್ ವ್ಲಾಗ್ಸು, ನಾವೆಲ್ಲೆಲ್ಲಿ ಓಡಾಡ್ತಾ ಇರ್ತೀವಿ, ಏನು ಎತ್ತ ಅನ್ನೋದ್ರ ಬಗ್ಗೆ ವಿಡಿಯೋಗಳೆಲ್ಲ ಮಾಡ್ತಾ ಇರ್ತೀನಿ. ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸನ್ನ ಒಂದು ಸರಿ ನೋಡಿರಿ. ಇಷ್ಟ ಆದರೆ ಕಂಟೆಂಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿರೋ ಯಾವ ವಿಡಿಯೋ